ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಪಂಚಾಂಗ ಶುದ್ಧಿಯನ್ನು ನಾವು ಗಮನಿಸ್ತಾ ಹೋಗೋದಾದರೆ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸ ಶುಕ್ಲಪಕ್ಷ ಪಂಚಮೀ ತಿಥಿ ಆಶ್ಲೇಷ ನಕ್ಷತ್ರ. ಈ ದಿವಸ ಶುಕ್ರವಾರ ಬೆಳಗ್ಗೆ 10:30ರಿಂದ 12 ಗಂಟೆಯವರೆಗೆ ರಾಹುಕಾಲದ ಪೂರ್ಣ ಪ್ರಮಾಣ. ಈ ರಾಹುಕಾಲವನ್ನು ತ್ಯಾಜ್ಯ ಮಾಡಿ ಶುಭ ಕೆಲಸಗಳನ್ನು ಮತ್ತು ವಿಶೇಷವಾದಂತಹ ಪ್ರಯಾಣವನ್ನು ಮಾಡೋದರಿಂದ ಯಶಸ್ಸನ್ನು ಹೊಂದಬಹುದು. ಹಾಗಾಗಿ ರಾಹುಕಾಲಕ್ಕೆ ಹೆಚ್ಚಿನ ಮಹತ್ವ ಇರುವಂಥದ್ದು. ರಾಹುಕಾಲವನ್ನು ಗಮನಿಸಿ ಅದನ್ನು ತ್ಯಾಜ್ಯ ಮಾಡಿ ಕಾರ್ಯಪ್ರವೃತ್ತರಾಗಿ ಶುಭವಾಗಿ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಯಾರು ಜಾತಕವನ್ನು ಬರೆಸಿಲ್ವೋ ಅಥವಾ ತಾವು ಹುಟ್ಟಿದಂತಹ ದಿನಾಂಕ, ಸ್ಥಳ, ಸಮಯ, ವಾರ ಇತ್ಯಾದಿಗಳಲ್ಲಿ ಗೊಂದಲವಿದೆಯೋ ಅಥವಾ ಅದು ಯಾವುದು ಗೊತ್ತೇ ಇಲ್ವೋ ಅಂಥವರೂ ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನು ತಿಳಿದು ಇಲ್ಲಿ ಹೇಳುವ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಅನುಸರಿಸ್ತಾ ಹೋದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಬಹುದು. ಜೊತೆಗೆ ಆನಂದವಾಗಿರ್ತಕ್ಕಂತಹ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು. ಹಾಗಾಗಿ ಜಾತಕವನ್ನು ಬರೆಸಿ ಫಲವನ್ನು ತಿಳಿದುಕೊಳ್ಳಿ. ಮೊದಲು ಮೇಷರಾಶಿ. ಮೇಷರಾಶಿಯವರು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಾಧಾನ ಸಿಕ್ಕತ್ತೆ. ಆರೋಗ್ಯವನ್ನು ಹಾಗೆ ಕಾಪಾಡಿಕೊಳ್ಳಿ ಅಂತಕ್ಕಂಥದ್ದು. ನಿಮ್ಮ ಸಾಧನೆ ಬಹಳ ಉಪಯುಕ್ತವಾದಂಥದ್ದು. ನೀವು ಸಾಧಿಸಿರ್ತಕ್ಕಂತಹ ಕೆಲಸಗಳ ಬಗ್ಗೆ ಸರಿಯಾದಂತಹ ಅರಿವಿರಲಿ. ಆ ಕೆಲಸಗಳಿಂದ, ಸಾಧನೆಯಿಂದ ನಿಮಗೆ ಏನು ಅನುಕೂಲ ಉಪಯೋಗವಾಗುತ್ತೋ ಅದರ ಬಗ್ಗೆ ಸರಿಯಾಗಿ ಚಿಂತನೆಯನ್ನು ನಡೆಸಿ ಅದರ ಸದುಪಯೋಗವನ್ನು ಮಾಡಿಕೊಳ್ಳಿ. ಆರ್ಥಿಕವಾಗಿ ತೊಂದರೆ ಇರೋದಿಲ್ಲ, ಆದರೆ ನಿಮ್ಮ ಲೆಕ್ಕಾಚಾರದಲ್ಲಿ ಸಮಸ್ಯೆಗಳನ್ನು ಮಾಡಿಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಯಾವ ಸಮಸ್ಯೆಗಳೂ ಕಾಣೋದಿಲ್ಲ, ಆದರೆ ಎಷ್ಟು ಹಣವನ್ನು ಯಾವ ಕೆಲಸಕ್ಕೆ ಯಾವ ವಿಚಾರಕ್ಕೆ ವಿನಿಯೋಗ ಮಾಡಬೇಕು, ತೆಗೆದಿಡಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಸರಿಯಾಗಿಲ್ಲದಲೇ ತೊಂದರೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಬೇರೆಯವರ ಹಣದಿಂದ ವ್ಯವಹಾರ ನಡೆಸ್ತಕ್ಕಂತಹ ಬುದ್ಧಿ, ಅಂದರೆ ಮೂಲಧನವನ್ನು ನೀವು ಯಾವುದೇ ಕಾರಣಕ್ಕೂ ಹೂಡಿಕೆ ಮಾಡದಲೇ ಬೇರೆಯವರು ಹೂಡಿಕೆ ಮಾಡಿದಂತಹ ಹಣದ ಆಧಾರದ ಮೇಲೆ ನೀವು ಲಾಭವನ್ನು ಪಡ್ಕೊಳ್ಳೋದಕ್ಕೆ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತೀರಿ ಅನ್ನುವಂಥದ್ದು. ಇದು ಅತಿಯಾದಂತಹ ತಿಳುವಳಿಕೆ. ಇದರ ಬಗ್ಗೆ ಗಮನ ಇರಬೇಕು. ಅಕ್ಕಪಕ್ಕದವರ ಸಹಾಯ ಸಹಕಾರ ಇದ್ಯಾವುದೂ ಕೂಡ ದುರುಪಯೋಗ ಆಗಬಾರದು ಅನ್ನುವಂಥದ್ದು. ಸುಲಭ ಅಂತ ಹೇಳಿ ಭಾವಿಸಿದಂತಹ ಕೆಲವು ಕೆಲಸಗಳು ಸಮಸ್ಯೆಗಳಾಗತ್ತೆ. ವಿಚಿತ್ರ ಅಥವಾ ಗ್ರಹಗತಿಯ ಪ್ರಭಾವ ಅಂತಂದರೆ ಹೀಗೆ ನಾವೇನೋ ಅಂದ್ಕೊಂಡಿರ್ತೀವಿ ಈ ಕೆಲಸ ಏನು ಮಹಾ ಆಗಿ ಹೋಗಿಬಿಡುತ್ತೆ ಅಂತ. ಖಂಡಿತವಾಗಿ ಆಗೋದಿಲ್ಲ. ಅದಕ್ಕೇನೋ ಅಡ್ಡಿ ಬರುತ್ತೆ, ಏನೋ ಆತಂಕಗಳು, ಅಥವಾ ಆ ಕೆಲಸ ಮುಂದಕ್ಕೆ ಹೋಗುತ್ತೆ. ಹೀಗೆಲ್ಲ ತೊಂದರೆಗಳಿಗೆ ಕಾರಣ ಆಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಅನೇಕ ಹಳೆಯ ನೆನಪುಗಳು ನಿಮಗೆ ಸಮಾಧಾನವನ್ನು ಕೊಡುತ್ತೆ. ಹಿಂದೆ ಯಾವತ್ತೋ ಯಾವುದೋ ಒಂದು ಉತ್ತಮವಾದಂತಹ ಘಟನೆ ನಡೆದಿರುತ್ತೆ, ಅದಕ್ಕೆ ನೀವು ಸಾಕ್ಷಿಯಾಗಿರ್ತೀರಿ. ಅದು ಪುನಃ ನಿಮ್ಮ ಮನಃಪಟಲದಲ್ಲಿ ಬಂದು ನಿಮಗೆ ಅದು ಸಮಾಧಾನವನ್ನು, ಏನೋ ಒಂದು ರೀತಿಯ ಸಂತೋಷವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಖರ್ಚುಗಳನ್ನು ನಿಯಂತ್ರಣ ಮಾಡಬೇಕು, ಇಲ್ಲದೇ ಇದ್ದರೆ ಹಣಕಾಸಿನ ತೊಂದರೆಗೆ ಅದು ದಾರಿಯಾಗತ್ತೆ. ಜಮೀನಿನ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ದೃಢವಾದಂತಹ ಸಂಕಲ್ಪ ಬೇಕು. ಆಗ ಮಾತ್ರ ಅದರ ವಿರುದ್ಧವಾಗಿ, ಅದರ ಪರವಾಗಿ ಹೋರಾಟ ಮಾಡೋದಕ್ಕೆ ಅನುಕೂಲಗಳಾಗತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ನಿಮ್ಮ ಮನಸ್ಸು ಗಟ್ಟಿತನದಿಂದ ಪ್ರವರ್ತನೆ ಮಾಡಿದರೆ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದು. ಬೇಕಾಬಿಟ್ಟು ಬೇಜವಾಬ್ದಾರಿಯಿಂದ ಯಾವುದೋ ನಿರ್ಧಾರ ಮಾಡಿ ಕೆಲಸವನ್ನು ಮಾಡ್ತೀನಿ ಅಂತಂದರೆ ಯಶಸ್ಸನ್ನು ಕಾಣಲಿಕ್ಕೆ ಕಷ್ಟವಾಗತ್ತೆ ಎನ್ನುವಂಥದ್ದು. ನೀವು ಆಡ್ತಕ್ಕಂತಹ ಮಾತೇನಿದೆ ಅದರ ಮೇಲೆ ನಿಗಾ ಇರಬೇಕು. ಏನು ಮಾತಾಡಿರ್ತೀರಿ ಅದು ನಿಮಗೆ ಜ್ಞಾಪಕದಲ್ಲಿರಬೇಕು. ವಿದ್ಯಾರ್ಥಿಗಳಿಗೆ ತುಂಬ ಶುಭವಾದಂತಹ ದಿವಸ. ಬಂಧುಗಳ, ಸ್ನೇಹಿತರ ಜೊತೆ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಟುಕೊಳ್ಳಿ, ಅದು ನಿಮ್ಮ ಕೆಲಸಕ್ಕೆ ಬರುತ್ತೆ ಎನ್ನುವಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಧರ್ಮದ ಚೌಕಟ್ಟನ್ನು ಮೀರಿ ವರ್ತನೆ ಮಾಡ್ತಕ್ಕಂಥವ್ರಿಗೆ ಅಶುಭ ಆಗುವಂಥದ್ದು, ತೊಂದರೆಯಾಗ್ತಕ್ಕಂಥದ್ದಿದೆ. ಧಾರ್ಮಿಕ ಮುಖಂಡರಿಗೆ ಅವಮಾನವಾಗ್ತಕ್ಕಂತಹ ಸಾಧ್ಯತೆ. ತಮ್ಮ ತಪ್ಪಿನ ಅರಿವಾಗಬೇಕು, ಅದು ಬಹಳ ಮುಖ್ಯವಾಗುತ್ತೆ. ಸ್ಥಾನ, ಗೌರವ, ಹಣ ಇವ್ಯಾವುದೂ ಕೂಡ
ಶಾಶ್ವತ ಅಲ್ಲ ಅನ್ನುವ ಭಾವನೆ ಮನದಾಳದಿಂದ ನಿಮಗೆ ಬರಬೇಕು ಅನ್ನುವಂಥದ್ದು, ಸಭ್ಯವಾಗಿ ವರ್ತಿಸ್ತಕ್ಕಂಥದ್ದು, ಮಾನಸಿಕವಾದಂತಹ ಧೈರ್ಯವನ್ನು ಪಡ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ. ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವಾದಗಳು ಏರ್ಪಾಟಾಗ್ತಕ್ಕಂಥದ್ದು, ನಿಮ್ಮ ವೃತ್ತಿ ಅಥವಾ ಕೆಲಸ ಏನಿದೆ ಅದಕ್ಕೆ ಆದ್ಯತೆಯನ್ನು ನೀಡಿ ಅನಗತ್ಯವಾದಂತಹ ಯಾವ ವಿಚಾರಗಳು ಕೂಡ ಬೇಡ ಅನ್ನುವಂಥದ್ದು. ಕೆಲ ಗ್ರಹಗತಿಯಿಂದ ನೀವು ಅಂದುಕೊಂಡಂತಹ ಕೆಲಸ ಮುಂದಕ್ಕೆ ಹೋಗುತ್ತೆ. ಇವತ್ತು ಈ ಕ್ಷಣದಲ್ಲಿ ಆ ಕೆಲಸ ಆಗಬೇಕು ಅನ್ನುವಂತಹ ಹಠವೋ ಪೂರ್ವ ಯೋಜನೆಯೋ ಇದ್ದರೂ ಆ ಕೆಲಸ ಈ ಕ್ಷಣದಲ್ಲಿ ಆಗದೇ ಇರತಕ್ಕಂಥದ್ದು, ಇವತ್ತು ಆಗದೇ ಇರತಕ್ಕಂಥದ್ದು ನಾಳೆಗೋ ಮುಂದಿನ ದಿನಮಾನಕ್ಕೋ ಹೋಗುವಂಥದ್ದಾಗಬಹುದು. ರಕ್ತದೊತ್ತಡ ಹೆಚ್ಚಾಗಿರ್ತಕ್ಕಂಥವರು ಹೈ ಬಿ ಪಿ, ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣಲಿಕ್ಕೆ ಅವಕಾಶಗಳಾಗುತ್ತೆ. ಮಹಾತ್ಮರ ವಿಚಾರಗಳನ್ನು ತಿಳಿಯೋದಕ್ಕೋಸ್ಕರವಾಗಿ ಧರ್ಮಗ್ರಂಥಾವಲೋಕನವನ್ನು ಮಾಡಿ ಸಾಧಕರ ವಿಚಾರಗಳನ್ನು ತಿಳ್ಕೊಳ್ಳಿ. ಶುಭವಾದ. ಕರ್ಕಾಟಕ ರಾಶಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ದುಡ್ಡು ಕಾಸಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಕಷ್ಟಪಡಬೇಕಾದಂಥದ್ದು. ಮಕ್ಕಳ ಪ್ರಗತಿಯಿಂದ ನಿಮಗೆ ಸಮಾಧಾನ ಸಿಕ್ಕತ್ತೆ. ಮಕ್ಕಳ ವಿದ್ಯಾಭ್ಯಾಸ, ಅವರ ಭವಿಷ್ಯ ಇವೆಲ್ಲವೂ ಕೂಡ ಉಜ್ವಲವಾಗಿ ಕಾಣತಕ್ಕಂಥದ್ದು. ಇದರಿಂದ ನಿಮಗೆ ಸಮಾಧಾನ ಆಗುವಂಥದ್ದಿದೆ. ಧಾರಾಳವಾಗಿ ಖರ್ಚು ಮಾಡಿದಂತಹ ಕೈಯನ್ನು ಕಟ್ಟು ಹಾಕಿದಾಗ ಆಗುತ್ತೆ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು, ಗೊಂದಲಗಳು ನಿಮಗೆ ಎದುರಾಗ್ತಕ್ಕಂಥದ್ದು. ಸ್ವಯಂಕೃತ ಅಪರಾಧಗಳಿಗೆ ಕಡಿವಾಣವನ್ನು ಹಾಕಿ ನೀವೇ ತಪ್ಪು ಮಾಡಿಕೊಳ್ಳುವಂಥದ್ದಿದೆಯಲ್ಲ, ಅಂತಹ ತಪ್ಪುಗಳಿಂದ ಹಿನ್ನಡೆಯಾಗುತ್ತೆ. ಅಂತಹ ತಪ್ಪುಗಳನ್ನು ಆದಷ್ಟು ನಿಯಂತ್ರಣ ಮಾಡಿ. ನೀವೇ ಮಾಡಿಕೊಳ್ಳುವಂತಹ ತಪ್ಪುಗಳು ಮತ್ತೆ ಮತ್ತೆ ಬೇಡ ಅನ್ನುವಂಥದ್ದು. ಧಾರ್ಮಿಕ ಕಾರ್ಯಕ್ರಮಗಳು ರದ್ದಾಗುವಂಥದ್ದು. ಯಾವುದೋ ಧರ್ಮಪರವಾದಂತಹ ಕೆಲಸಕ್ಕೆ ಮುಂದಾಗಿದ್ದರೆ ಅಂತಹ ಕೆಲಸಗಳು ಈ ದಿವಸ ನಿಂತು ಹೋಗುವ ಸಾಧ್ಯತೆ ಇರುತ್ತೆ. ಕುಟುಂಬ ಸದಸ್ಯರ ಆಗಮನದಿಂದ ಸಂತೋಷವಾಗ್ತಕ್ಕಂತಹದ್ದು. ಜೊತೆಗೆ ಜಗಳವಾಗುವುದಕ್ಕೂ ಅವಕಾಶ ಇದೆ. ಅವರು ಯಾತಕ್ಕೋಸ್ಕರ ಬಂದಿದ್ದಾರೆ, ಜಗಳ ಮಾಡೋದಕ್ಕಾ ಅನ್ನುವಂತಹ ಪ್ರಶ್ನೆ ಅಲ್ಲಿ ಉದ್ಭವವಾಗಬಹುದು. ಗುರುಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.